ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅನಲಿಟಿಕ್ಸ್ 4 ಅಂದ್ರೆ GA4 ಅಲ್ಲಿ ಹೋಮ್ ಡ್ಯಾಶ್ಬೋರ್ಡ್ ಯಾವ ತರ ಇದೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಈ ಡ್ಯಾಶ್ಬೋರ್ಡ್‌ನ ನಾವು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಏನಿದೆ ಈ ಡ್ಯಾಶ್ಬೋರ್ಡ್ ಅಲ್ಲಿ ಅಂತ. ಅಂಡ್ ಈ ಡ್ಯಾಶ್ಬೋರ್ಡ್ ಇಂದ ಏನು ಯೂಸ್ ಅಂತ ನಾವು ಕೂಡ ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಮೇಲೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ಅದೇ ಪ್ರತಿ ಸತಿ ನಾನು ವಿಡಿಯೋ ಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನೀವು ವಿಡಿಯೋನ ಬೇಗ ನೋಡಬಹುದು. ಅಂಡ್ ಆಲ್ಸೋ ದಯವಿಟ್ಟು ನಾನು ಒಂದು ವಾಟ್ಸ್ಆಪ್ ಕಮ್ಯುನಿಟಿ ನಾನು ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ಈ ವಿಡಿಯೋನ ಈಗಲೇ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಶೇರ್ ಮಾಡ್ತೀರಿ. ರೈಟ್, ಎಲ್ಲೆಲ್ಲಾಗುತ್ತೋ ಇನ್ನು ನಿಮ್ಮ ಬಿಸ್ನೆಸ್ ಅವ್ರ ಜೊತೆ ಶೇರ್ ಮಾಡಿ. ಸೊ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ಜಾಸ್ತಿ ವ್ಯೂಸ್ ಕೂಡ ಬರುತ್ತೆ ಅಂಡ್ ಜಾಸ್ತಿ ಕಮೆಂಟ್ಸ್ ಬಂದಾಗ ನಂಗೆ ಸ್ವಲ್ಪ ಮೋಟಿವೇಶನ್ ಕೂಡ ಸಿಗುತ್ತೆ. ರೈಟ್, ಅಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾನು ಲಾಂಚ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ವಿತ್ ಚಾಟ್ GPT ಇಂಟಿಗ್ರೇಟೆಡ್ 15 ಅವರ್ ಕಂಟೆಂಟ್ನ ನೀವು ಬೇಸಿಕ್ಸ್ ಏನು ಕಲಿಬೇಕು, ರೈಟ್, ನಿಮ್ಗೆ ಅದ್ರ ಕಲ್ತಿರೆ ಸಾಕು. ನಿಮ್ಗೆ ಇಂಟರ್ವ್ಯೂಗೆ ಏನು ಬೇಕು, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಯಾವ ಥರ ಯೋಚನೆ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತೀನಿ. ರೈಟ್, ಜಾಸ್ತಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. GA4 ಅಲ್ಲಿ ಹೋಮ್ ಡ್ಯಾಶ್ಬೋರ್ಡ್ ಅಲ್ಲಿ ಏನೇನಿದೆ, ಏನು ಫೀಚರ್ಸ್ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಈಗ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಕಲ್ತ್ವಿ, ರೈಟ್. ಸೊ ಅಕೌಂಟ್ ಅಂದ್ರೆ ಗೂಗಲ್ ಅನಾಲಿಟಿಕ್ಸ್ ಫಾರ್ ಅಕೌಂಟ್ ಸ್ಟ್ರಕ್ಚರ್ ಯಾವ ತರ ಇದೆ. ಫಸ್ಟ್ ಅಕೌಂಟ್ಸು, ಪ್ರಾಪರ್ಟಿ ಮತ್ತೆ ಸ್ಟ್ರೀಮ್ಸ್ ಅಂತ ಇರುತ್ತೆ, ರೈಟ್. ಸೊ ಅದಾದ್ಮೇಲೆ ನಾವು ಏನ್ ಮಾಡಿದ್ವಿ, ನಮ್ಮ ವರ್ಡ್ ಪ್ರೆಸ್ ಅಲ್ಲಿ ನಾವು ಅಕೌಂಟ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ವರ್ಡ್ ಪ್ರೆಸ್ ಅಲ್ಲಿ ನಾವು GA4 ನ ಕನೆಕ್ಟ್ ಮಾಡಿದ್ವಿ, ರೈಟ್. ನನ್ನ ಪ್ರೀವಿಯಸ್ ವಿಡಿಯೋ ಹಾಕಿದ್ದೀನಿ ನಾನು, ದಯವಿಟ್ಟು ಅದನ್ನ ಚೆಕ್ ಮಾಡಿ, ರೈಟ್. ಸೊ ಅದು ಚೆಕ್ ಮಾಡಿದ್ಮೇಲೆ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಕನೆಕ್ಟ್ ಆಯ್ತು. ಸೊ ನಾವೇನ್ ಮಾಡ್ತೀವಿ, ಒಂದು ಅಸ್ಯೂಮಿಂಗ್ ಈಗ ನಾವೇನ್ ಮಾಡ್ತೀವಿ, ಒಂದು ಡೆಮೋ ಅಕೌಂಟ್ ಅಂತ ತಗೋತೀವಿ. ಸೊ ಗೂಗಲ್ ಅವರೇ ನಮ್ಗೊಂದು ಫ್ರೀ ಆಗಿ ಡೆಮೋ ಅಕೌಂಟ್ ಕೊಡ್ತಾರೆ, ಓಕೆನಾ. ಅದನ್ನ ಹೇಗೆ ಆಕ್ಸೆಸ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ನಾವೇನ್ ಮಾಡಬೇಕು, ಹೋಗಿ GA4 ಡೆಮೋ ಅಕೌಂಟ್ ಅಂತ ಟೈಪ್ ಮಾಡಬೇಕು, ರೈಟ್. ಡೆಮೋ ಅಕೌಂಟ್ ಟೈಪ್ ಮಾಡಿದಾಗ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ, ರೈಟ್. ಸೊ ಇಲ್ಲಿ ಇನ್ನೊಂದಿದೆ ಆಕ್ಸೆಸ್ ದ ಡೆಮೋ ಅಕೌಂಟ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎರಡಿದೆ, ಒಂದು ವೆಬ್ ಡೇಟಾ ಬೇಕಾ, ಇಲ್ಲ ಆ್ಯಪ್ ಪ್ಲಸ್ ವೆಬ್ ಡೇಟಾ. ಇದಂದ್ರೆ ಏನಂತ ನಾನು ಹೇಳಿದ್ದೆ, ಪ್ರಾಪರ್ಟೀಸ್. ನೀವು ಪ್ರಾಪರ್ಟೀಸ್ ಇಲ್ಲ, ನೀವು ವೆಬ್ಸೈಟ್ ಒಂದೇ ಇಟ್ಕೋಬಹುದು, ಓಕೆ. ನಾವು ಎಷ್ಟು ವೆಬ್ಸೈಟ್ ಬೇಕಾದ್ರೆ ಹಾಕೋಬಹುದು. ಇಲ್ಲ ವೆಬ್ಸೈಟ್ ಪ್ಲಸ್ ಆ್ಯಪ್ ಇದೆಯಾ ನಿಮ್ದು, ಆ್ಯಪ್ ಕೂಡ ಇಟ್ಕೋಬಹುದು. ಸೊ ಅದು ಪ್ರಾಪರ್ಟೀಸ್. ಅದ್ರ ನಾನು ಫಸ್ಟ್ ವಿಡಿಯೋ ಅದನ್ನೇ ಹಾಕಿದ್ದೀನಿ, ರೈಟ್. ಇಲ್ಲಿ ಸದ್ಯಕ್ಕೆ ನಾವು ವೆಬ್ಸೈಟ್ ಮಾತ್ರ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ವೆಬ್ ಡೇಟಾನ ತಗೋತೀವಿ, ರೈಟ್. ಸೊ ಆಗೇನಾಗುತ್ತೆ, ನಮ್ಮದು ಡೆಮೋ ಅಕೌಂಟ್ ಓಪನ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ಸೊ ತುಂಬ ಜಾಸ್ತಿ ಡೇಟಾ ಇದೆ. ಸೊ ನಮ್ಮದು ಹೊಸ ಅಕೌಂಟ್ ಏನಾಗುತ್ತೆ, ಆ ಹೊಸ ಅಕೌಂಟಲ್ಲಿ ಡೇಟಾ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಇಲ್ಲಿ ಡೇಟಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ, ರೈಟ್. ಸೊ ಇದನ್ನು ನಾವು ಹೋಮ್ ಪೇಜ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಅಂದರೆ ಹೋಮ್ ಸೆಕ್ಷನಲ್ಲಿ ನಿಮಗೆ ಇಲ್ಲಿ ಲೋಗೋ ಇದೆ, ಇಲ್ಲಿ ಅಕೌಂಟ್ ಇದೆ, ಇಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ಸ್ ಯಾವುದಿದೆ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ಅಷ್ಟು ಅಡ್ವಾನ್ಸ್ ಬೇಡ, ಇಷ್ಟು ತಿಳ್ಕೊಳ್ಳಿ. ನಿಮ್ದು ಅಕೌಂಟ್ ಇದೆ, ರೈಟ್. ಇಲ್ಲಿ ನಿಮ್ಮ ಲೋಗೋ ಇದೆ, ಇಲ್ಲ ಆಲ್ ಅಕೌಂಟ್ಸ್ ಇದೆ. ಸಿನ್ಸ್ ನಾವು ಒಂದೇ ಅಕೌಂಟ್ ಇರೋದ್ರಿಂದ ನೋಡಿ, ಅನಲಿಟಿಕ್ಸ್ ಅಕೌಂಟ್ ಯಾವುದು, ಆಸ್ಟ್ರೋಗ್ ಅಂತ ಡೆಮೋ, ಓಕೆನಾ. ಪ್ರಾಪರ್ಟೀಸ್ ಯಾವುದು, ವೆಬ್ಸೈಟ್. ಅಕಸ್ಮಾತ್ ಆ್ಯಪ್ ಇದೆ, ಆಸ್ಟ್ರೋಗ್ ಅಂತ ಆ್ಯಪ್ ಅಂತ ಇರೋದು, ರೈಟ್. ಬಟ್ ನಾವು ಇಲ್ಲಿ ಆ್ಯಪ್ ಯೂಸ್ ಮಾಡ್ತೀವಿ, ಸೊ ವೆಬ್ಸೈಟ್ ಮಾತ್ರ. ಸೊ ನಾನು ಹೇಳಿದ್ನಲ್ಲ, ಏನಂದರೆ ಮೇನ್ ಅಕೌಂಟು, ಓಕೆನಾ. ಅಕೌಂಟ್ ನೇಮ್ ಹಾಕಿದ್ವಿ, ಪ್ರಾಪರ್ಟೀಸು. ಈ ಪ್ರಾಪರ್ಟಿಗೆ ನಾವು ಏನು ಮಾಡಿದ್ವಿ, ಡೇಟಾ ಸ್ಟ್ರೀಮ್ ಕೊಡಬೇಕು, ರೈಟ್. ಡೇಟಾ ಸ್ಟ್ರೀಮ್ ಅಂದರೆ ಯಾವುದಿದು, ನಾವು ಹೇಳಿದ್ದಲ್ಲ ಎಲ್ಲಿಂದ ಸೋರ್ಸ್ ಇದೆ ಅಂತ, ಅದನ್ನೇ ನಾನು ಇಲ್ಲಿ ಕೊಟ್ಟಿದ್ದೀನಿ, ರೈಟ್. ಸೊ ಅಸ್ಯೂಮ್ ಮಾಡೋಣ, ಇಲ್ಲಿ ನಾವು ಡೆಮೋ ಅಕೌಂಟ್ ಆ ಡೇಟಾದು ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ. ಸೊ ನಾವು ಇಲ್ಲಿ ಏನೇನಿದೆ, ಏನೇನು ಯೂಸ್ ನೋಡ್ತಿದೀವಿ ಅಂತ ಇದೀವಿ. ಸೊ ನೀವು ನೋಡ್ತಿರ್ಬೋದು, ಹೋಮ್ ಪೇಜಲ್ಲಿ ನಿಮಗೆ ಹೋಮು, ರಿಪೋರ್ಟ್ಸು, ಎಕ್ಸ್ಪ್ಲೋರು, ಅಡ್ವರ್ಟೈಸಿಂಗ್ ಅಂತ 4 ಸೆಕ್ಷನ್ ಥರ ಡಿವೈಡ್ ಮಾಡಿದ್ದಾರೆ. ಇವತ್ತು ನಾವು ಹೋಮ್ ಸೆಕ್ಷನ್ ಮಾತ್ರ ಡಿಸ್ಕಸ್ ಮಾಡೋಣ ಏನಿದೆ ಅಂತ, ರೈಟ್. ಸ್ನೇಹಿತರೆ, ಹೋಮ್ ಸೆಕ್ಷನ್ ಏನಂದರೆ ನಿಮ್ಮ ವೆಬ್ಸೈಟಿನ ಕಂಪ್ಲೀಟ್ ಜಾತಕ ಏನಿದೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಆಕ್ಟಿವ್ ಯೂಸರ್ಸ್ ಅಂತ ಇದ್ದಾರೆ, ಕೀ ಇವೆಂಟ್ಸ್ ಅಂತ ಇದೆ, ಈವೆಂಟ್ ಕೌಂಟ್ಸ್ ಅಂತಾರೆ. ಸೊ ಇದರ ಡೆಫಿನೇಷನ್ಸ್ ಏನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬಟ್ ಇದನ್ನ ಡ್ಯಾಶ್ಬೋರ್ಡ್ ನೀವು ಎಕ್ಸ್ಪ್ಲೋರ್ ಮಾಡಿ, ರೈಟ್. ಸೊ ನೀವು ಇಲ್ಲಿ ಅಕಸ್ಮಾತ್ ಚೇಂಜ್ ಮಾಡ್ತಿರ್ಬೋದು, ಎಷ್ಟು ಜನ ಪರ್ಚೇಸ್ ಮಾಡ್ತಿದ್ದಾರೆ, ರೈಟ್. ಸೊ ಇಲ್ಲಿ ನೋಡ್ತೀವಿ, ಅಕಸ್ಮಾತ್ ನೀವು ಇದನ್ನು ಚೇಂಜ್ ಮಾಡಬೇಕಂದ್ರೆ, ಅಕಸ್ಮಾತ್ ಇಲ್ಲಿ ನೋಡಿ ಸಜೆಸ್ಟೆಡ್ ಆಕ್ಟಿವ್ ಯೂಸರ್ಸ್ ಎಂಗೇಜ್ಮೆಂಟ್ ರೇಟ್ ಅಂತ ಹಾಕಬೇಕಂದ್ರೆ ಎಷ್ಟಿದೆ ಎಂಗೇಜ್ಮೆಂಟ್ ರೇಟ್, ಇಲ್ಲೂ ಕೂಡ ನೀವು ಡೈರೆಕ್ಟಾಗಿ ಇಲ್ಲೇ ನೋಡ್ಬೋದು, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಫಾಸ್ಟಾಗಿ ಡೇಟಾ ಬೇಕು ಅಂತ ಅಂದ್ಕೊಳ್ಳಿ, ರೈಟ್. ಹಾಗೇನು ಮಾಡಬೇಕು, ಇಲ್ಲಿ ಇನ್ಸೈಟ್ಸ್ ಅಂತ ಇದೆ, ಓಕೆನಾ. ಇನ್ಸೈಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಥರ ಏನೋ ಕ್ವಶನ್ಸ್ಗೆ ಆನ್ಸರ್ ಬೇಕು. ಸೊ ಇಲ್ಲಿ ಡೈರೆಕ್ಟ್ ಗೂಗಲ್ ಅವರೇ ಸಜೆಸ್ಟ್ ಮಾಡಿದ್ದಾರೆ, ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು, ಹೌ ಮೆನಿ ಯೂಸರ್ಸ್ ಡಿ ಗೆಟ್ ಇನ್ ಲಾಸ್ಟ್ ವೀಕ್ ನಂಗೆ ಎಷ್ಟು ಯೂಸರ್ಸ್ ಬಂದರು ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಗೂಗಲ್ ಆನ್ಸರ್ ಕೊಡುತ್ತೆ. 18,000 ಜನ ಬಂದಿದ್ದಾರೆ, ಓಕೆನಾ. ಇಲ್ಲಿ ಡೈರೆಕ್ಟಾಗಿ ನೀವು ನೋಡ್ಬೋದು, ಓಕೆನಾ, ನಿಮ್ಮ ವೆಬ್ಸೈಟಲ್ಲಿ ಏನಾಗ್ತಿದೆ ಅಂತ. ಆಮೇಲೆ ಇಲ್ಲಿ ಆಕ್ಟಿವ್ ಯೂಸರ್ಸ್ ಇನ್ ಲಾಸ್ಟ್ 30 ಮಿನಿಟ್ಸ್, ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಜನ ನನ್ನ ಲಾಸ್ಟ್ 30 ಮಿನಿಟ್ಸ್ ಎಷ್ಟು ಜನ ಆಕ್ಟಿವ್ ಯೂಸರ್ಸ್ ಇದ್ರು, ಅಂದರೆ ನಿಮ್ಮ ವೆಬ್ಸೈಟ್ ಜೊತೆ ಎಂಗೇಜ್ ಆಗ್ತಿದ್ರು, ಓಕೆನಾ. ಸೊ ಯಾವ ಕಂಟ್ರಿಯಿಂದ, ಸೊ ನೀವು ಚೆಕ್ ಮಾಡ್ಬೋದು, ಯಾವ ಆಡಿಯನ್ಸ್ ಕೂಡ ಅಂದ್ರೂ ಚೆಕ್ ಮಾಡ್ಬೋದು ಇಲ್ಲಿ, ರೈಟ್. ಸೊ ಇಲ್ಲಿ ಆಡಿಯನ್ಸನ್ನು ಚೆಕ್ ಮಾಡ್ಬೋದು, ಯಾವ ಸಿಟಿಯಿಂದ ಬಂದಿದ್ದಾರೆ ಅಂತ ಕೂಡ ಚೆಕ್ ಮಾಡ್ಬೋದು, ರೈಟ್. ಬೆಂಗಳೂರು, ಓಕೆನಾ. ಇಲ್ಲಿ
ಮತ್ತು ಇಲ್ಲಿ ಚೂಸ್ ಫಾರ್ ಮೀ ಅಂತ ಬೇಕಾದ್ರೂ ತೊಗೋಬೋದು, ರೈಟ್. ಸೊ ಮೇಜರ್ಲಿ ಕಂಟ್ರಿ ತೊಗೊಂಡಿದ್ದಾರೆ ಚೈನಾ, ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ, ರೈಟ್. ಸೊ ಇದನ್ನು ನಿಮಗೆ ಈ ಇವೆಂಚುಯಲಿ ನಿಮಗೆ ಈ ಡ್ಯಾಶ್ಬೋರ್ಡ್ ಎಲ್ಲ ಥರ ಏನೋ ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂದರೆ ಯೂಸರ್ಸ್ ಆಕ್ಟಿವಿಟಿ ಬೈ ಕೋಹೋಟ್, ಓಕೆನಾ. ಡೇಟ್ ರೇಂಜ್ ನೀವು ನೋಡ್ತಿರ್ಬೋದು, ಓಕೆನಾ. ಯಾವ ಡೇಟಲ್ಲಿ ಯಾವ ವೀಕಲ್ಲಿ ಜಾಸ್ತಿ ಜನ ಬರ್ತಿದ್ದಾರೆ ಅನ್ನೋದು ಕೂಡ ನೋಡ್ಬೋದು. ಸೆಷನ್ಸ್ ಅಂದರೆ ಏನಂತ ನನ್ನ ಪ್ರೀವಿಯಸ್ ವೀಡಿಯೋಸ್ ನಾನು ಹೇಳಿದ್ದೀನಿ, ರೈಟ್. ಸೊ ನೀವು ನೋಡ್ತಿರ್ಬೋದು ಯಾರು ಡೈರೆಕ್ಟಾಗಿ ಬರ್ತಾರಲ್ಲ ಅವರು ಜಾಸ್ತಿ ಏನೋ ಸ್ಪೆಂಡ್ ಮಾಡ್ತಿದ್ದಾರೆ. ಅಂದರೆ ಡೈರೆಕ್ಟಾಗಿ ವೆಬ್ಸೈಟ್ನ ಟೈಪ್ ಮಾಡ್ತಾರಲ್ಲ ಅವ್ರು ಜಾಸ್ತಿ ಬರ್ತಾರೆ. ಆರ್ಗ್ಯಾನಿಕ್ ಸರ್ಚ್, ಅನ್ಅಸೈನ್ಡ್, ಪೇಯ್ಡ್ ಸರ್ಚ್, ಇದರ ಡೆಫಿನೇಷನ್ಸ್ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ವ್ಯೂಸ್ ಬೈ ಪೇಜ್ ಟೈಟಲ್, ಯಾವ ಪೇಜಲ್ಲಿ ಜಾಸ್ತಿ ಜನ ಬರ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೋದು ನಾವು, ರೈಟ್. ನಾನು ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಆಕ್ಟಿವ್ ಯೂಸರ್ಸ್ ಬೈ ಕಂಟ್ರಿ, ಯಾವ ಕಂಟ್ರಿಲಿ ಜಾಸ್ತಿ ಜನ ಬರ್ತಿದ್ದಾರೆ ಅನ್ನೋದು ಕೂಡ ನೀವು ನೋಡ್ಬೋದು, ಓಕೆನಾ. ನ್ಯೂ ಯೂಸರ್ಸ್ ಬರ್ತಿರೋರು ಹೆಂಗೆ ಬರ್ತಿದ್ದಾರೆ, ಡೈರೆಕ್ಟಿಂದ ಬರ್ತಿದ್ದಾರೆ, ಆರ್ಗ್ಯಾನಿಕ್ ಸರ್ಚಿಂದ ಬರ್ತಿದ್ದಾರಾ, ಇಲ್ಲ ಪೇಯ್ಡ್ ಸರ್ಚ್ ಅಂದರೆ ಗೂಗಲ್ ರನ್ ಮಾಡಿ ಬರ್ತಿದ್ದಾರಾ, ಅದು ಕೂಡ ನೋಡ್ಬೋದು. ನೆಕ್ಸ್ಟ್ ಬಂದು ಇವೆಂಟ್ ಕೌಂಟ್. ಸೊ ಇವೆಂಟ್ ಕೌಂಟ್ ಅಂದರೆ ಏನು ಗೊತ್ತಾ? ಈವೆಂಟ್ ಅಂದರೆ ಏನಂದರೆ ಏನು ಆ್ಯಕ್ಷನ್ಸ್ ತೊಗೋತಿದ್ದಾರೆ ನಿಮ್ಮ ಕಸ್ಟಮರ್ಸು, ನಿಮ್ಮ ವೆಬ್ಸೈಟ್ ಏನು ಆ್ಯಕ್ಷನ್ಸ್ ಪೇಜ್ ವ್ಯೂ ಮಾಡ್ತಿದ್ದಾರಾ, ಇಲ್ಲ ಐಟಮ್ ಲಿಸ್ಟಿಗೆ ಹಾಕೋದಿರಾ, ಸೆಷನ್ ಸ್ಟಾರ್ಟ್ ಮಾಡಿದ್ದೀರಾ, ಫಸ್ಟ್ ವಿಸಿಟ್ ಏನಾ. ಸೊ ಈ ಥರ ಒಂದು ಸೆಷನ್ಸ್ ನೀವು ಈವೆಂಟ್ನ ಡಿಫೈನ್ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತೆ, ರೈಟ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ರಿಪೋರ್ಟ್ಸ್ ಅಂತ ಇದೆ, ರೈಟ್. ಸೊ ರಿಪೋರ್ಟ್ಸಲ್ಲಿ ಏನೇನು ಸೆಕ್ಷನ್ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಸದ್ಯಕ್ಕೆ ಇವತ್ತು ಹೋಮ್ ಪೇಜಲ್ಲಿ ಏನೇನು ಇರುತ್ತೆ ಅನ್ನೋದು ಡಿಸ್ಕಸ್ ಮಾಡಿದ್ರೆ ಒಳ್ಳೆಯದು, ಓಕೆನಾ. ಯಾಕಂದರೆ ಇಲ್ಲಿ ನಿಮ್ಗೆ ನಾನು ಹೇಳ್ಕೊಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಡೆಫಿನೇಷನ್ಸ್ಗಳು, ಆ ಡೆಫಿನೇಷನ್ಸ್ ಗೊತ್ತಿದ್ರೆ ಮಾತ್ರ ನೀವು ಮಾಡ್ಬೋದು. GA4 ಅನ್ನೋದು ತುಂಬ ಎಸೆನ್ಷಿಯಲ್ ಸ್ಕಿಲ್ಸ್, ಓಕೆನಾ. ಈಗ ಬರೀ ನಾನು ಏನು ಗೂಗಲ್ ಆ್ಯಡ್ಸ್ ರನ್ ಮಾಡ್ತೀನಿ, ಮೆಟಾ ಆ್ಯಡ್ಸ್ ರನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಲರ್ನ್ ಗೂಗಲ್ ಅನಾಲಿಟಿಕ್ಸ್ ಫಾರ್ ಯು ನೀಡ್ ಟು ಲರ್ನ್ ಹೌ ಟು ರೀಡ್ ಡೇಟಾ, ರೈಟ್. ಸೊ ಇಲ್ಲಿ ಅಡ್ವರ್ಟೈಸಿಂಗ್ ಸೆಕ್ಷನ್ ಅಂತ ಇದೆ, ರೈಟ್. ನೀವು ಗೂಗಲ್ ಆ್ಯಡ್ಸ್ ನೋಡೋಕ್ಕಾರೆ ಇಲ್ಲಿ ಕೂಡ ನೀವು ನಿಮ್ಮ ಡೇಟಾನ ಕೂಡ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಗೂಗಲ್ ಆ್ಯಡ್ಸ್ ಇಂದ ಏನೇನು ಬಂದಿದೆ ಡೇಟಾ ಅನ್ನೋದು ಕೂಡ ಇಲ್ಲಿ ನೋಡ್ಬೋದು, ಓಕೆನಾ. ಸೊ ಹೋಮ್ ಪೇಜ್ ನೀವೇನು ಗೂಗಲ್ GA4 ಕ್ರಿಯೇಟ್ ಮಾಡ್ತೀರಾ, ಇವತ್ತೇ GA4 ಕನೆಕ್ಟ್ ಮಾಡಿ, ಓಕೆನಾ. ಸ್ಟಾರ್ಟ್ ಯೂಸಿಂಗ್ ಇಟ್, ಓಕೆನಾ. ದಯವಿಟ್ಟು ಯೂಸ್ ಮಾಡಿ. ಈ ಥರ ಬಟನ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಏನಿದೆ ಕೀ ಇವೆಂಟ್ಸ್ ಅಂದರೆ ಏನು. ಸೊ ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿದಾಗ ಏನಾಗುತ್ತೆ ಗೊತ್ತಾ, ನೀವು ಇನ್ನೂ ಬೇಗ ಕಲಿತೀರ. ನಾನು ಹೇಳ್ಕೊಡೋ ಜೊತೆಗೆ ನೀವು ಬೇಗ ಕೂಡ ಕಲಿತೀರಿ. ನಾನು ಹೀಗೆ ಕಲ್ತಿದ್ದು, ನನಗೆ ಯಾರು ಕೂಡ ಹೇಳ್ಕೊಡೋಕ್ಕಾಗಲ್ಲ. ನಾನೇನು ಮಾಡಿದೆ, ಕೋರ್ಸಸ್ ತೊಗೋತಿದ್ದೆ, ಅಲ್ಲಿ ಹೆಂಗೆ ಹೇಳ್ಕೊಡ್ತಾರೆ, ಅಲ್ಲಿ ಹೆಂಗೆ ಕಲಿತಾರೆ ಅನ್ನೋದು, ಅಲ್ಲಿ ಬೇರೆ ನನ್ನ ಫ್ರೆಂಡ್ಸ್ ಜೊತೆ ಆಗಲಿ, ನನ್ನ ಒಂದು ಕಲೀಗ್ಸ್ ಆಗಲಿ, ನನ್ನ ಒಂದು ಸರ್ಕಲಲ್ಲಿ ಏನೇನಿದೆ, ಬೇರೆ ಬಿಸ್ನೆಸ್ ಕನ್ಸಲ್ಟೇಷನ್ ಮಾಡೋದು, ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಕಲ್ತಿರೋದು. ಈಗ ನಾನು ಕಣ್ಮುಚ್ಚಿದ್ರು ಕೂಡ ನನಗೆ GA4 ಹೆಂಗಿರುತ್ತೆ, ಯಾವ ಥರ ಯೂಸ್ ಮಾಡಬೇಕು, ನ್ಯಾವಿಗೇಷನ್ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಮೌತ್ ಟು ಮೌತ್ ಅಂದರೆ ಮೌತ್ ಫೀಡಿಂಗ್ ಮಾಡೋದಕ್ಕಿಂತ ನೀವೇ ಏನೋ ಎಫರ್ಟ್ ಹಾಕಿ ಕಲ್ತ್ರೆ ಒಳ್ಳೆಯದು. ಯಾಕೆ ಗೊತ್ತಾ, ಸೆಲ್ಫ್ ಲರ್ನಿಂಗ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ, ಓಕೆನಾ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೋತೀನಿ. ಗೂಗಲ್ ಅನಾಲಿಟಿಕ್ಸ್ ಫಾರ್ ಹೋಮ್ ಪೇಜ್, ಓಕೆನಾ. ಇದನ್ನು ಇಷ್ಟೇ ಇರೋದು ಕಾನ್ಸೆಪ್ಟು. ಇದನ್ನು ಹೇಗೆ ನಾವು ಡೇಟಾ ಓದಬೇಕು ಅನ್ನೋದು ನಾನು ಬರೋಂಥ ದಿನದಲ್ಲಿ ಹೇಳ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ, ಆ್ಯಂಡ್ ಪಕ್ಕ ಬೆಲ್ ಬಟನ್ ಐಕಾನ್ ಒತ್ತಿ. ಆ್ಯಂಡ್ ಆಲ್ಸೋ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋಗೆ ಈಗಲೇ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ನಾನು ಹಲವಾರು ರೀತಿಯ ChatGPT ಇಂಟಿಗ್ರೇಟೆಡ್, ರೀಸೆಂಟ್ಲಿ ಏನು ಬೇಕು ನಿಮಗೆ ಗೂಗಲ್ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದು ಈ ವಿಡಿಯೋದ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಕೋರ್ಸಲ್ಲಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ, ದಯವಿಟ್ಟು ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.